ಅದಕ್ಕೆ ಈಗ ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ಚಾನ್ಸಸ್ ಏನಾದ್ರು ಇದೆಯಾ, ಅಥವಾ ಜೈಲ್ಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಅದಕ್ಕೂ ಚಾನ್ಸಸ್ ಇದೆಯಾ, ಅಥವಾ ಹೇಗೆ ಅಂತ? ಜೈಲ್ ಹೋಗಲೇಬೇಕು, ಇವತ್ತು ಪ್ರೊಡ್ಯೂಸ್ ಮಾಡೇ ಮಾಡ್ತಾರೆ, ಈ ಶುಡ್ ಗೋ ಟು ದಿ JC. ಅದಕ್ಕೆ ತಪ್ಪಿಸ್ಕೊಳಕ್ಕೆ ಆಗೋಕ್ಕೆ ಸಾಧ್ಯವೇ ಇಲ್ಲ. 3 ತಿಂಗಳು 6 ತಿಂಗಳು ಬೇರೆ ಆಗೋದು ಇಲ್ಲ ಅಂತ ಹೇಳಿದ್ದಾರೆ. ಈಗ ಪೇಪರ್ ವರ್ಕ್ ಏನು ಮಾಡಿದ್ದಾರೆ ನಮ್ಮ ಪೊಲೀಸರು, ತನಿಖೆಗಳನ್ನ ಹೇಗೆ ಮಾಡಿದ್ದಾರೆ. ಈಗ 6 ದಿನ ತೊಗೊಂಡಿದ್ದ ಕಸ್ಟಡಿಯನ್ನು 5ನೇ ದಿನಕ್ಕೆ ಯಾಕೆ ಮೊಟಕು ಮಾಡ್ತಿದ್ದಾರೆ? ಸಂಡೇ ಏನಿಲ್ಲ ಮೇಡಮ್, ಆ ಥರ 24 hours ಮ್ಯಾಜಿಸ್ಟ್ರೇಟ್ ವರ್ಕ್ ಮಾಡ್ತಾರೆ. ಅವ್ರ ಮನೆ ಕರ್ಕೊಂಡು ನೀವು ಪ್ರೊಡ್ಯೂಸ್ ಮಾಡ್ಬೋದು. ಆರೋಪಿ, ನಾನು ಅದೇ ಹೇಳ್ತೀನಿ, ನನಗೂ ಪೊಲೀಸ್ ಸ್ಟೇಷನ್ಗೆ ತುಂಬ ನಂಟಿದೆ. ನಾನು 18 ವರ್ಷ ಕ್ರಿಮಿನಲ್ ಇದ್ದೀನಿ. ಎಷ್ಟು ಬೇಗ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು JCಗೆ ಹಾಕ್ತೀವೋ ಅಷ್ಟು ಒಳ್ಳೆಯದು ಅನ್ನೋದು ಆರೋಪಿಯ ಒಂದು ಮನೋಭಾವನೆ ಇರ್ತವೆ. ಪೊಲೀಸ್ ಸ್ಟೇಷನಲ್ಲಿ ಲಿಮಿಟ್ ಏನೋ, ಅಲ್ಲಿ ಒಂದು ಸೆಲ್ಲು, ಅಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್, ಇಷ್ಟೇ. ನಿಮಗೆ JC ಅನ್ನೋದು ಬ್ರಾಡ್ ಆಗಿದೆ, ಮುಗಿದೋಯ್ತು. ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಒಂದು ನೀವು ಬೇಲ್ಗೆ ಅಪ್ಲೈ ಮಾಡ್ಬೋದು, ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಯ್ತು. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಥರ ಫೆಸಿಲಿಟಿ ಇರುತ್ತೆ. ಮೀಡಿಯಾದವ್ರು ಹೋಗಿ ನೀವು ಇಣಕಾಕಿ ನೋಡೋಕ್ಕಾಗಲ್ಲ ಏನು ಮಾಡ್ತಿದ್ದೀರಿ ಅಂತ JCಗೆ ಹೋದರೆ. ಸೊ ಎಲ್ಲ ಆರೋಪಿಗಳು ಅಷ್ಟೇ ಹೇಳೋದೇನೆಂದರೆ JCಗೆ ಹೋಗ್ಬಿಟ್ಟು ಸಾಕು ಅಂತ. ಈ ಕೇಸಲ್ಲಿ ಇನ್ನೊಂದು 2 ದಿನ ಇನ್ವೆಸ್ಟಿಗೇಷನ್ ತೊಗೊಬೇಕಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ನೀವು 5 ದಿನದಲ್ಲಿ ಹೆಂಗೆ ಇನ್ವೆಸ್ಟಿಗೇಷನ್ ಏನು ಮಾಡಿದಿರಿ? ಅಷ್ಟು ಬೇಗ ಏನು ಮಾಡಿದಿರಿ? ಪೆಂಡಲ್ ಹಾಕೋಕ್ಕೆ 60 ದಿನ ತಗೊಂಡ್ರಿ, ಜನ ನೋಡ್ಸೋಕ್ಕೆ ಒಂದು 60 ದಿನ ತಗೊಂಡಿದ್ದೀರಿ. ಇನ್ವೆಸ್ಟಿಗೇಷನ್ ಏನು ಮಾಡಿದ್ರಿ? 2 ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಿರಿ. FSL ರಿಪೋರ್ಟ್ಸ್ ಏನು ಬಂತು? ಏನು ಮಾಡಿದ್ರಿ? 5 ದಿನಕ್ಕೆ ನೀವು ಮುಗ್ಸೋಕ್ಕಾಗುತ್ತಾ? ಅದರಲ್ಲಿ 6 ಜನ ಬೇರೆ ಕಸ್ಟಡಿ ತೊಗೊಂಡಿದ್ದೀರ ಹೊಸದಾಗಿ. ಹೆಂಗೆ ಟೀಮ್ ಫ್ಯಾಬ್ರಿಕೇಷನ್ ಆಯಿತು? ಅದರಲ್ಲಿ 2 ದಿನ ಯಾರೋ ಒಬ್ರು ಕೆಲಸ ಮಾಡ್ತಿರ್ತಾರೆ, ಹಳೆ ಸರ್ಕಲ್ ಇನ್ಸ್ಪೆಕ್ಟರು, ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ, ಇನ್ನೊಬ್ರು ಬರ್ತಾರೆ. ಇವ್ರು 3 ದಿನದಲ್ಲಿ ಏನು ಮಾಡಿದ್ರು ಅಲ್ವಾ? ಸೊ ಮೆಡಿಕಲ್ ಮಾಡಿಸಿದ್ದೀರಿ, ಏನು ಮಾಡಿದಿರಿ ಗೊತ್ತಿಲ್ಲ. ನನ್ನ ಪ್ರಕಾರ ಇದು 5 ದಿನಕ್ಕೆ ಮುಗ್ದಿರೋದೇ ಒಂದು ಸ್ವಲ್ಪ ನನಗೆ ಅನುಮಾನ. ಇದು ಎಲ್ಲ ಒಂದು ಕಡೆ ಫೇವರಿಸಮ್ ಸ್ಟಾರ್ಟ್ ಆಗಿದೆ ಅಂತ. ಯಾರೇ MLA ಫೋನ್ ಮಾಡ್ಬೋದು, ಯಾರೇ ಮಿನಿಸ್ಟರ್ ಫೋನ್ ಮಾಡ್ಬೋದು, ಎಲ್ಲರೂ ಹೇಳೋದಿಷ್ಟೇ, ಬೇಗ ಇನ್ವೆಸ್ಟಿಗೇಷನ್ ಮುಗಿಸು, ಅವ್ನು ಜೈಲಿಗೆ ಕಳಿಸ್ಬಿಡು. ಯಾಕೆ ಅಂದರೆ ಇಲ್ಲಿ ಇದ್ದಷ್ಟು ನಮಗೂ ತೊಂದರೆ, ಅವ್ರಿಗೂ ತೊಂದರೆ ಅಂತ ಹೇಳಿ ಇದು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.